ನಾಗಪ್ಪ ಇಷ್ಟು ಬೇಗ ಪೂರೈಸ್ದನ? ಅದು ಯಾವ ಥರ ಔಷಧಿ ಹೊಡೆದಿದ್ದ ಮರಯ್ಯ? ಮಳೆಯೋ ಏನು ಬಿಡ್ಲ? ಒಂದು ಎರಡು ಮಳೆ ಹೊಡೆಯಿತು, ಹಂಗೇನಲ್ಲ ಅರ್ಧ ಗಂಟೆ ಹೊಡೆಯಂಗಿಲ್ಲ. ಮಳೆ ಬಂದಾಗ ನಮ್ಮನೆ ಹೊಡೆದದೆ. ಅದು ಹೆಂಗೆ ಇಷ್ಟು ಬೇಗ ಪೂರೈಸ್ದ? ಇಲ್ಲ ಪಾರ್ವತಮ್ಮ, ನಿಮ್ಮದು ಹಳೆ ಮರಕ್ಕೆ ಮಾತ್ರ ಹೊಡೆದೆ. ಮಧ್ಯಾಹ್ನ ಮೇಲೆ ಅನಿಲರ ತೋಟಕ್ಕೆ ಒಂಚೂರು ಹೊಡೆದು ಬರೋಣ ಅಂತ. ಮತ್ತೆಲ್ಲರೂ ಮಳೆ ಹಿಡ್ಕೊಂಡೇ ಬಿಟ್ಟರೆ ಹಳ್ಳ ದಾಟಕ್ಕೂ ಆಗೋಲ್ಲಲ್ಲ. ಹಾಗಾಗಿ ಇವತ್ತು ಮಧ್ಯಾಹ್ನ ಮೇಲೆ ಹೋಗಿ ಸ್ವಲ್ಪ ಹೊಡೆದು ದೋಟಿ ಎಲ್ಲ ಅಲ್ಲೇ ಇಟ್ಟು ಬಂದರೆ ನಾಳೆ ಹೊತ್ತಾರೆ ಮುಂಚೆ ಎದ್ದು ಹೋಗಿ ಅತ್ಲಕ್ಕೆ ಪೂರೈಸೋಣ ಅಂತ ಲೆಕ್ಕ ಹಾಕೀನಿ. ಹಾಗಾಗಿ ನಿಮ್ದು ಇನ್ನೊಂದು ದಿನ ಹೊಡಿತೀನಿ. ಅಯ್ಯೋ, ನಮ್ಮ ಗೌಡ್ರು ಸುಮ್ಮನೆ ಹಾಕಿಂಡ್ರನ್ ಮಾರಯ್ಯ. ಮೊನ್ನೆನ ಕಿಲ್ಗೂ ಹೇಳ್ತಾ ಇದ್ದಾರೆ ಔಷಧಿ ಹೊಡೆದಾಗ್ಲ ಅಂತ. ನೀ ಅತ್ಲಾಗಿ ಹೇಳಿದ ಕೈಯಲ್ಲಿ ಪೂರೈಸ್ದಾನ? ಪೂರೈಸ್ತೀನಿ ಪಾರ್ವತಮ್ಮ. ಈಗ ಒಂದು ದಿನದಲ್ಲಿ ಏನು ಇದಾಗ್ತದೆ ನೋಡೋಣ ಹೇಳಿ. ಇವತ್ತು ಮಧ್ಯಾಹ್ನ ಮೇಲೆ ನಾಳೆ ದಿನಿಟ್ಟಿಡಿ ಹೊಡೆದ್ರೆ ಮುಗೀತದೆ. ದೇವ್ರು ನಡ್ಸ್ಕೊಟ್ಟು ಮಳೆ ಹಿಂಗೆ ಇದ್ದರೆ ಆತದೆ. ಹೊಡಿತೀನಿ. ನಾ ಏನು ಹೊಡಿಯಲ್ಲ ಅಂತ ಹೇಳದ್ನಾ? ಮಳೆ ಎಲ್ಲ ಇದು ಹೋಗದಲ್ಲ. ಇಂದು ನಾಳೆ ಹೋಗೋದೇನ? ಎಲ್ಲಿ ನಾಳೆ ಮಳೆ ಕಮ್ಮಿ ಆಗ್ತದ? ಹಿಡಿಯೋಷ್ಟೊತ್ತಿಗ ನಮ್ಮನೆ ಹೊಡೆದದೆ, ಈಗ ಹೋಗೋಷ್ಟೊತ್ತಿಗೆ ಹೊಡಿದೇ ಇರ್ತದ. ನೀನೊಬ್ಬ ಮಾರಾಯ. ನೋಡಲ್ ನಾಗಪ್ಪ, ಇಂಬಳ ನೋಡಲು ಏನೋ ಕಚ್ಚಿ ಹಣ್ಣಾಗಿ ಹೋಗ್ಯದೆ. ಅಲ್ಲ, ಔಷಧಿ ಜಂಬಿಗೆ ಅದು ಬಂದಿದ್ದು ಹೇಳ ಮಾರಾಯ. ನೀ ಹೇಳ್ತೀಯಲ್ಲ, ನಿಂಗೆ ಅಷ್ಟು ಮೈ ಮೇಲೆ ಪ್ರಜ್ಞೆನೇ ಇಲ್ಲನಾ? ಒಳ್ಳೆ ಕಚ್ಚಿಗೆ ಅಂಗಲ್ ಹತ್ರ ನೋಡ್ತಾನೆ. ಇಲ್ಲೇ ಮೊಂಡಿ ಕೆಳಗೆ ನೋಡ. ಓಕೆ, ಹಾಂ, ಅಲ್ಲಿ ಅಯ್ಯೋ ಮಾರಯ್ಯ, ಕೈಯಲ್ಲಿ ಹಿಡ್ಕೊಂಡು ನೋಡ್ತಾನೆ. ಮತ್ತೆ ತೆಗೆದು ಹೊಣಿಯ ಒಂಚೂರು ಉಪ್ಪದಿ ಅಂತಂದು ಹಾಕ್ತೀನಿ. ಅವು ಹಿಂಡು ಹಾಳಾಗೋಕೆ ಏನಾಗ್ಯವೋ. ಅಂಗ್ಳಕ್ಕೆ ಕಾಲಿಟ್ರೆ ಸಾಕು, ಕಚ್ಗಿತಾವು. ಬಿಡ ಅಲ್ಲೇ ಬಿಡ, ಉಪ್ಪು ಹಾಕ್ತೀನಿ ನಾನು, ಹೋತದೆ. ಅವು ಸಾವಾರ್ದು ಹೋಗಕ್ಕೆ ಮಾರ ಅದು ಇಷ್ಟ ಆಗ್ಯವೆ ಅನ್ನಂಗಿಲ್ಲ. ನಾನು ಮತ್ತೆ ಔಷಧಿ ಬಿಟ್ಕೋತಾನೇ ಇರ್ತೀನಿ ಕಾಲ ಮೇಲೆ. ನೋಡಿ ಇಲ್ಲಿ, ಇಲ್ಲೇ ಇಡ್ಲ ಹಂಗಾರೆ ಉಪ್ಪು ಹಾಕ್ತೀರಾ? ಹೂನ ಉಪ್ಪು ಹಾಕ್ತೀನಿ. ನೀನು ಪಕ್ಕನ ಹೊಲ್ಡ ಹಂಗಾರೆ. ಪಾಪ ಅವ್ರ ಮನೇಲಿ ಈ ಸತಿ ಏನೆಯ ಇದು ಮಾಡ್ಬೇಕಲ್ಲ, ಹೋಗಿ ಹೊಡೆದು ಬಾ. ಇದು ಗೌಡ್ರ ಪಾಪಣ್ಣ ಎಲ್ಲ ಎತ್ಲಾಗ ಹೋದ್ರ? ಬುತ್ತ ಅದಾರ, ಅಲ್ಲಿ ಬುತ್ತ ಅದಾರ. ಬಂದ್ರಲ್ಲ ಪಾಪಣ್ಣ. ಮರೇ ನಾಗಪ್ಪ, ನೀನು ಬೇಗ ಒಂಚೂರು ಆಚಿಗೆ ದಾಟ್ಕ್ಯ. ಈಗ ನೀನು ನೋಡಿದ್ರೆ ಮತ್ತೆ ಕೂಗೋಕೆ ಶುರು ಮಾಡ್ತಾರೆ. ನಿನ್ನ ದಸೆಯಿಂದ ನಾನು ಬಯಸ್ಕೋಬೇಕು ನೋಡು. ಹೇಳಿದೆ ಹಿಂಗೆ ಕೂಗೋಕೆ ಶುರು ಮಾಡ್ತಾರೆ, ಬೇಡ ಪೂರೈಸ್ಕೊಂಡೇ ಹೋಗುವ ಅಂತ. ಈಗ ನೀಲರ್ ಮನೆ ಉಂದಲ್ಲ ಆದ್ರೆ ನಾನು ನಿನ್ನ ಕಳ್ಸೋಕ್ಕೆ ಇರಲ್ಲ. ಹತ್ತಾರು ದೋಟಿ ಎಲ್ಲ ತೆಗೆದು ಒಳಗಿಡ್ತಿದ್ದೆ. ಎಂತ ಮಾಡ್ತಿ ಈಗ? ಒಂದು ಹಿಂಗಿದೆ, ಇದಾಗಿದೆ, ಹೋಗಿ ಪೂರೈಸ್ತವನೇ ಮಾತ್ರ ಇಲ್ಲಿಗೆ ಬರ್ಬೇಕು ನೋಡು. ಹೇಳಿ ನೀನಾಗಪ್ಪ, ನೀ ಯಾರ ಮನೇಲಿದ್ರೂ ಅಲ್ಲಿಗೆ ಬಂದು ಕರ್ಕೊಬತ್ತೀನಿ ನಾನು. ಓ ಮಾರ, ಅದು ಎಷ್ಟು ಸತಿ ಹೇಳ್ತೀರಿ? ಎಲ್ಲಿ ಫಸ್ಟಿನ ಹಪ್ತಿ ಎಲ್ಲ ಮುಗೀತಾ ಬಂದದೆ, ಇನ್ನೇನು ಹಮ ಇಲ್ಲ. ಇಲ್ಲಿಗೆ ಬರ್ತೀನಿ, ಇಲ್ಲಿಗೆ ಬರ್ದೆ ಮತ್ತೆ ಎಲ್ಲಿಗೆ ಹೋಗ್ತೀನಿ? ನಿನ್ನ ಅಪ್ಪ ಎತ್ಲಾಗ ಹೋದ್ರ? ಅಮ್ಮ, ನೀನೊಂಚೂರು ಹೇಳೀಗ, ಒಂಚೂರು ದಾರಿ ಬಿಟ್ಟು ನಿತ್ಕ. ಎಂತಾತ ಅದೆಂತಕ್ಕೆ ಹಂಗಿದ್ ಮಾಡ್ತಿದ್ದೀಯಾ? ನಿನ್ನ ಅಪ್ಪ ಎಲ್ಲ ಹೋದ್ರ ಅಂತೀನಿ. ಎಲ್ಲಿಗೆ ಹೋತಾರ ಮಾರತಿ? ತೋಟಕ್ಕೆ ಬಂದಾರ ಎಲ್ಲಿಗೆ ಹೋತಾರ ನೋಡೋಣ. ಗೊತ್ತಲ್ಲ, ಮೇಲೆ ಅಡಿಕೆ ಕೊನೆ ಲೆಕ್ಕ ಮಾಡ್ತಿದ್ರೇನು ಗೊತ್ತಾರೀಗ ಸ್ವಲ್ಪ ಹೊತ್ತಿಗೆ. ಎಲ್ಲಿಗೆ ಹೋಗೋದು ಇಲ್ಲ. ಅಲ್ಲ, ಇವನಿಗೆ ಎಂತಾತ ಅಂತೀನಿ. ಎಂತಾತ ಸಸುತ್ರ ಮಾತಾಡ ನೋಡೋಣ ಸ್ವಲ್ಪ. ಎಂತಕ್ಕೆ ಹಂಗೆ ಮೈ ಮೇಲೆ ಬತ್ತಿಯಲ್ಲ ಎಂತಕ್ಕ ಮಾತಾಡ್ಬೇಕಾರೆ? ಅಮ್ಮ, ನಿಂಗೆ ನಾನು ಮಾತಾಡೋದು ಮಾತ್ರ ಕೇಳಿಸ್ತದೆ. ನಂಗೆ ಯಾರು ಏನು ಹೇಳಿದ್ರು ಅದು ಯಾವುದು ಕೇಳಿಸೋದೇ ಇಲ್ಲ. ನೀ ಅವರಿಗೆಲ್ಲ ಎಂತ ಹೇಳೋದು ಇಲ್ಲ. ನಾನೊಬ್ಬ ಹಗ್ಗಕ್ಕೆ ಸಿಕ್ಕಿನಲ್ಲ. ಯಾರು ಅದಾರೆ ಅಂತ ನೋಡಲ್ಲ, ಇಲ್ಲ ಅಂತ ನೋಡಲ್ಲ. ಹೆಂಗೆ ಬೈತಾರೆ ಗೊತ್ತಾ? ಸಣ್ಣ ಮಕ್ಕಳು ಕೂಡ ಕೇಳ್ಕೊಂಡಿರಲ್ಲ ಹಂಗಿದ ಮಾತು. ಎಷ್ಟು ಬೇಜಾರಾಗ್ತದೆ ಅನ್ನಂಗಿಲ್ಲ. ಆ ಪ್ರಭಾಕರ ಅದಾನೆ ಅಲ್ಲಿ, ಹೇಳ್ದಿದ್ದಾನೆ ಅಲ್ಲಿ ಪ್ರಭಾಕರ್ ಅದ, ಅವನು ಎದುರನ್ನೇ ಮತ್ತೆ ಬೈತಾ ಇದ್ದಾರೆ. ನಂಗೆ ಮಾತ್ರ ಆಗಲ್ಲ ನೋಡಿ ಈ ಥರ ಬೈಗಳ ಕೇಳ್ಕೊಂಡಿರಕ್ಕೆ. ಯಾರು ನಿನ್ನ ಅಪ್ಪನ? ಎಂತಕ್ಕಾಗಿ ಬೈದಿದ್ದ? ನೀ ಸುಮ್ಮನೆ ಇರ್ಬೇಕ ಬೇಡ? ಮತ್ತೆ ಎಂತಕ್ಕೆ ಅವ್ರಿಗೆ ಬಾಯಿ ಹಾಕಿ ಹೋಗಿದ್ದೆ? ನಾನು ಎಂತ ಬಾಯಿ ಹಾಕಿನಮ್ಮ? ಏನು ಹೇಳಲೂ ಇಲ್ಲ. ಅವರಷ್ಟಕ್ಕೆ ಅವ್ರು ಕೂಗ್ತಾನೆ ಇದ್ರು ಗೊತ್ತಾನ. ಎಂತಕ್ಕೆ ಬೈದಿದೆ ಅಂತಕ್ಕೀಗ? ಎಲ್ಲ ಈ ನಾಗಪ್ಪನ ದಸೆಯಿಂದನೇ ಆಗಿದ್ದು.
ಹಳೆ ಮರ ಒಂದು ಹೊಡೆದು ನಾನು ಅನಿಲರ ಮನೆಗೆ ಹೋಗ್ತೀನಿ ಅಲ್ಲಿ ಪೂರೈಸ್ಕೊಂಡು ಬತ್ತೀನಿ ಅಂತ ಹೇಳೋಗಿದ್ದೆ ಬೆಳಿಗ್ಗೆ. ಇಲ್ಲಿ ನಿನ್ನಿದ್ರೂ ಹೇಳಿನಿ ನಾನು. ಈಗ ಅಲ್ಲಿ ಹಾತಾರೆಲ್ಲ ತೆಗೆದಿಟ್ಕೊಳೋಕೆ ಶುರು ಮಾಡಿದ್ನಲ್ಲ, ದೋಟಿ ಎಲ್ಲ ಮಡ್ಚೆ ಇದು ಹೋಲ್ಡಕ್ಕೆ ಸರಿ ಅದಾನೆ. ಈಗ ಔಷಧಿ ಕೊದ್ರಿ ಅಂತ ಕೂತ್ಕೊಂಡಾರೆ. ಆಚೆ ತೋಟಕ್ಕೆ ಹೋಗಿ ಔಷಧಿ ಕೊದ್ರೋದು ಬೇಡನೋ, ನೀನು ಎತ್ಲಾಗ ಹೋಗ್ತೀಯ ಅಂತ ಹೇಳಿ ಆಮೇಲೆ ಅವನಿಗೆ ಅಂತ ಹೇಳಲ್ಲ, ನನಗೆ ಮನೆ ಜವಾಬ್ದಾರಿ ಇಲ್ಲ, ನಾನೊಬ್ಬ ಕೆಲಸ ಮಾಡ್ತಾ ಇದ್ದಿದ್ದಕ್ಕಾಗ್ಯದೆ. ಬಂದಿರೋ ಇದನ್ನೆಲ್ಲ ತಿಂದ್ಕೊಂಡು ಓಡಾಡ್ಕೊಂಡು ಇರ್ತಾರೆ. ಇವ್ರು ಕೆಲಸ ಮಾಡೋರು ಅಲ್ಲ, ಮಾಡೋರಿಗೆ ಬಿಡೋರು ಅಲ್ಲ. ಹೀಗೆ ಮಾಡಿದ್ರೆ ಸಂಸಾರ ಆಗ್ತದನು. ನಾನು ಇದೇ ಇಲ್ಲೋ ಒಂದೊಂದು ಮಾತು ಹೇಳ್ತಿದ್ದೀನಿ. ಏನು ಹೇಳಿದ್ರು ಏನು ಬಿಟ್ಟರು ಅನ್ನಂಗಿಲ್ಲ ಗೊತ್ತಾ. ಆ ಪ್ರಭಾಕರ್ ನಗಾಡ್ತಾ ನಿಂತಿದ್ದ. ನೀ ನಾಗಪ್ಪನ ಕೈಲಿ ಹೇಳ್ಬೇಕಾ ಇಲ್ಲ, ಹಿಂಗಾಗಿದೆ ನಾ ಅನಿಲರ ಮನೆಗೆ ಹೋಗ್ತೀನಿ ಅಂತ. ಅನಿಲರ ಮನೆ ಸುದ್ದಿ ಹೇಳಿದ್ರೆ ಅವ್ರೇನು ಅಂತ ಹೇಳ್ತಿರ್ಲ, ಗೊತ್ತು ಈಗ ಅಲ್ಲಿ ತೊಂದರೆ ಆಗ್ಯದೆ ಅಂತ. ಹೇಳಿದ್ರೆ ಏನಾಗ್ತಿತ್ತು ನೋಡೋಣ. ಸುಮ್ಮನಿರು, ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡ್ತೀನಲ್ಲ. ಅದು ಹೇಳ್ದನಲ್ಲ, ಯಾರು ಏನೇ ಮಾಡಲಿ, ತಪ್ಪು ಮಾಡಲಿ, ಸರಿ ಮಾಡಲಿ, ನಿಂಗೆ ನಾನು ಮಾಡೋ ತಪ್ಪೇ ಕಾಣೋದು. ನಾ ಮಾಡೋ ಎಲ್ಲ ಕೆಲಸನೂ ನಿಂಗೆ ತಪ್ಪೇಯ. ಯಾರಿಗೆ ಹೇಳ್ತೀಯ ನೀನು ನಂಗೆ ಬಿಟ್ಟರೆ? ಮರಯ್ಯ, ನಾನೊಬ್ಳು ಇದ್ದಿದ್ದೇ ಹೆಚ್ಚಾಗಿದೆ ನಿಮಗೆಲ್ಲ. ಭಕ್ತ ಯಾರಿಗೆ ಏನೇ ಆದರೂ ನನಗೆ ಬೈಯೋದು, ನಿಂಗೆ ಬೈಯೋದು ಅಂತ. ಈಗ ನಾನು ಯಾರಿಗೆ ಹೇಳೋದಪ್ಪ? ನಾ ಏನು ಹೇಳ್ಕೊಟ್ಟು ಕಳ್ಸಿನ ಅವರಿಗೆ? ನೀನು ಥರ ನನ್ನ ಮೇಲೆ ಸಿಟ್ಟು ಮಾಡೋದು ನೋಡಿದ್ರೆ ಯಾರು ಹಾಗೆ ತಿಳ್ಕೊಬೇಕು, ಗಂಡಿಗೆ ಎಲ್ಲ ಹೇಳ್ಕೊಳ್ಸಾರೆ ಅವ್ರು ಹೋಗಲ್ಲಿ ಬೈತಾರೆ ಅಂತ. ಎಂತ ಮಾಡೋಕ್ಕಾಗ್ತದೆ? ಯಾರ ಸ್ವಭಾವ ಇವತ್ತು ನಿನ್ನೆ ನೋಡೋದ? ನಾವೇ ಒಂಚೂರು ಸುಧಾರಿಸ್ಕೊಂಡು ಹೋಗ್ಬೇಕಪ್ಪ, ಇನ್ನೇನು ಮಾಡೋದ? ಸುಧಾರಿಸ್ಕೊಳ್ಳೋದು ಎಷ್ಟಂತ ಸುಧಾರಿಸ್ಕೊಳ್ಳೋದು, ಏನಂತ ಸುಧಾರಿಸ್ಕೊಳ್ಳೋದು? ಆಡಂತ ಮಾತಾದ್ರೆ ಅದಾರು ಒಂಥರ, ಹಿಂಗಿದ್ದೆಲ್ಲ ಮಾತಾಡ್ತಾ ಇದ್ರೆ ಹೇಳ್ದು ಕೂಡಲೇ ಮಾತು ನೀನು ಬೇಜಾರು ಮಾಡ್ಕಿತಿ. ಈ ಮನುಷ್ಯ ಒಬ್ಬರು ಮಾಡೋದು ಹಾಗೆ. ಹೇಳಿದ ಮಾತು ಏನಾರು ಕೇಳ್ತಾರ, ಇನ್ನು ಹೇಳ್ತಾನೆ ಒಬ್ನಿಗೆ ಹೇಳ್ತೀಯ, ನಂಗೊಬ್ನಿಗೆ ಹೇಳ್ತೀಯ ಅಂತ. ಯಾರಿಗೆ ಹೇಳೋದು? ಚಿನಿ ಬಾಲ್ ಹೆಟ್ಟು ಅವಳಕ್ಕೆ ಇದು ಇದ್ದು ಸಾಲದು ಅಂತ ಅದೊಂದು ಮಿಷಿನ್ನು ಒಂದು ಕಳೆದು ಹಾಕ್ಯಂಡಾಗ್ಯದ. ಹೇಳಿದ್ರೆ ನನ್ನ ಮೇಲೆ ಸಿಟ್ಟು ಮಾಡ್ತಾನೆ. ಅವತ್ತಿಂದ ಅದು ಹೇಳ್ತಾ ಇದೆ, ನಾನು ಹೇಳ್ತಿದ್ದೀನಿ ಆ ಮಿಷಿನ್ ಥರನ, ಮಿಷಿನ್ ಇಲ್ಲದೆ ಇದ್ರೆ ಹಿಂಗೆ ಆಗ್ತದೆ ಅಂತ. ಅದನ್ನು ಮಾಡಲ್ಲ ಇವ, ಎಂತ ಮಾಡ. ಹೊಲ್ಟೆ ಬಿಟ್ಟನ? ಓಹ್, ಈ ನಾಗಪ್ಪನು ಒಬ್ಬ ಹಂಗಿದ್ದಾನೆ. ಈಗ ಹೊಲ್ಡ ಅಂತ ಹೇಳೆ ನಾವು. ನಾಳೆ ಒಂದಿನ ನಾಡ್ದು ಬರ್ತೀನಿ, ಹೇಳಿನಿ ಪಾಪಣ್ಣನ ಹತ್ರ. ಹೇಳ್ತಾನಪ್ಪ, ಹೇಳ್ತಾನೆ. ಪಾಪಣ್ಣ ಹೇಳ್ದೆ, ನಾನಿಗೇನಾಗಬೇಕು? ಹೋಗ್ಲಿ, ಪೂರ್ತಿ ತಾಳ್ಕೊಂಡು ಹೋಗ್ಲಿ. ಕಡಿಗೆ ತಲೆ ಮೇಲೆ ಕೈ ಎತ್ಕೊ ಕೂತ್ಕೊಂಡ್ರು ಸೈ. ಹಂಗಾಗಿದೆ, ನನ್ನ ಹತ್ರ ದುಡ್ಡಿಲ್ಲ, ಅದಿಲ್ಲ, ಇದಿಲ್ಲ ಅಂತ. ದುಡ್ಡು ಹೆಂಗೆ ತಮ್ಮ ಖರ್ಚಿಗೆ ಆಗೋಷ್ಟು ಆಗ್ತದೆ ಅಂತ ಗೊತ್ತಲ್ಲ, ಬಾಕಿದ್ದಕ್ಕೆ ಎಂಥದೂ ಇಲ್ಲ. ಯಾರು ಹೇಳೋರು ಕೇಳ್ದವ್ರು ಇಲ್ಲದೆ ಇದ್ದಿದ್ದಕ್ಕಲ್ಲನೋ. ಹೇಳ್ದೆ ನಮ್ಮ ಪಾಪಕ್ಕಗೆ, ತಗೊಂಡು ಹೋಗೋ ನಿನ್ನ ಪಾಲು ನೀನು, ಯಾವಾಗ ಗೊತ್ತಾಗ್ತದೆ ಇಲ್ಲಿ ಚೂರುಪಾರು ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ಅಂತ. ಎಲ್ಲಿ ಈಗೇನಿಲ್ಲ, ಕೈಗೆ ಬಂದಿದ್ದಂಚಿ ರಾತ್ಲಾಗ ಹೋಗಿದ್ದು ಇತ್ಲಾಗ ಹೋಗಿದ್ದು ಮಧ್ಯೆ ಇದ್ದಿದ್ದನ್ನು ತಗೊಂಡು ಮಜಾ ಮಾಡ್ಕೊಂಡು ಇದ್ರಾತು. ಯಾರ ಅಪ್ಪನ ನೋಡ್ಕೋಬೇಕು ಅನ್ನೋದಿಲ್ಲ, ತಾಯಿ ನೋಡ್ಕೋಬೇಕು ಅನ್ನೋದಿಲ್ಲ. ಬಂದು ದುಡ್ಡು ಪೂರ್ತಿ ಖರ್ಚು ಮಾಡ್ಕೊಂಡು ಇದ್ರೆ ಹೇಳ್ತಾರೆ, ಎಲ್ಲದೂ ಹೇಳ್ತಾರೆ. ನಾಗಪ್ಪ, ನೀ ಎಂತಕ್ಕೆ ಹಿಂಗಿದ್ ಕೆಲಸ ಮಾಡ್ತೀನಿ ನೋಡೋಣ, ಹೇಳ. ಸಸತ್ರ ಹೇಳಾರು ಹೋಗ್ಬಾರ್ದನ? ನಾನೇ ಹೇಳಿದ್ದೆ ಅಂತ ಹೇಳಿ ನೋಡಿಲ್ಲ, ಅವ್ರಿಗೆ ಪಾಪಣ್ಣೆ ಹೇಳಿದ್ದೆ ಅಂತ ತಿಳ್ಕೊಂಡ್ರು. ನೀನೊಬ್ಳು ಪಾಪಣ್ಣಗೆ ಬೈಯಂಗಿಲ್ಲ. ಪಾಪಣ್ಣಗೆ ಅಂತ ಹೇಳ್ಬಿಟ್ರೆ ಸೌದೆ ಹೋತದ ಒಂದು ಮಗ್ಳು. ನೀನು ಹೇಳ್ಬೇಡ, ನಂಗೆ ಹೇಳೋನಿಗೆ ಹೇಳಕ್ ಬಿಡ್ಬೇಡ. ನೀವು ಒಳಗೆ ಬಲ್ಲಿ ಇಲ್ಲಿ ಹೇಳ್ತೇನೆ, ಒಳಗೆ ಬಲ್ಲಿ ಅಂಚೂರ. ಎಂತ ಒಳಗೆ ಬಂದೆ ಅಂತ ಮಾಡೋದು? ಎಂತ ಮಾಡ್ತೀಯ ಒಳಗೆ ಬಂದರೆ? ಏನು ಬಂದು ಹೇಳಾಗಿ ಹೋತೇನ ಅಲ್ಲ, ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು ಅಂತ ಹೇಳ್ದೆ ಬಿಸತ್ತ. ಹೇಳ್ದಿದ್ದೀನಿ ಇವತ್ತು ಪೂರೈಸನ ಇಲ್ಲಿ ನಮ್ಮದು ನಾಳೆ ಮಧ್ಯಾಹ್ನಕ್ಕೆ ಹೋಗ್ದು ಹೋತಿತ್ತು. ಅವೀಗ ಅಲ್ಲಿ ಹೋಗ್ತಾನೆ, ಇಲ್ಲಿ ಹೋಗ್ತಾನೆ, ಎಲ್ಲ ಬರೀ ಸುಳ್ಳು. ಎಲ್ಲಿಗೆ ಹೋಗೋದು ಇಲ್ಲ. ಮನೆಗೆ ಹೋಗಿ ಮುಚ್ಚಕ್ಕೆ ಮಲ್ಕಿತ ನೋಡ್ಬೇಕಾರೆ. ನಂಗೆ ಗೊತ್ತಿಲ್ಲ ಅವನ ಹಣೆ ಬರ. ನಮ್ಮ ಕೆಲಸ ಆಗ್ಬೇಕು ಅಂತ ಕಂಡ್ರೆ ಹೇಳ್ಬೇಕು, ದೈನ ಅನ್ಬೇಕು, ಇಲ್ಲದ ಹೆದರ್ಸ್ಬೇಕು. ಹೋಗ ಕುಡ್ದು ನೀನು ಅಂತ ಕೂತಿದ್ರಿ, ಯಾಕೆ ಹೋತಿದ್ದ ಅವ? ಅನಿಲರ್ ಮನೆ ತೋಟಕ್ಕೆ ಕೊಳಿ ಬಂದದಂತೆ. ಅಲೇಷ್ಟ ಅನಿಲರ್ ಮನೆ ತೋಟಕ್ಕೆ ಕೊಳಿ ಬಂದದಂತೆ, ಹಂಗಾಗಿ ಅಲ್ಲಿಗೆ ಹೋಗ್ತಾ ಇದ್ದಾನೆ. ನೋಡು ನೀ ಹೇಳ್ತೀಯಲ್ಲ, ಅನಿಲರ್ ಮನೆ ತೋಟಕ್ಕೆ ಬಂದ್ರು ಕೊಳಿ ಬಂದ್ರು ಹೋಗ್ಬೇಕು ಅಂತ ಗೊತ್ತಾಗ್ತದೆ. ನಮ್ಮನೆ ತೋಟಕ್ಕೆ ಕೊಳಿ ಬರಲ್ಲ ಅಂತ ಹೇಳಿದಾನೆ.
ಹೇಳಿದ ನಮ್ಮನೆ ತೋಟಕ್ಕೆ ಹೊಳಿ ಬರಲ್ಲ ಅಂತ. ಈಗ ಅಲ್ಲಿ ಹೋದ್ನಲ್ಲ ಅವ್ನು ಸಜ್ಜಿಗೆ ಈ ಕಡೆ ಬರ್ತಾನ. ಹೊಳೆ ಹಚ್ಚಿಗೆ ಎಷ್ಟು ಜನರ ಮನೆ ಅದೇ ಗೊತ್ತಾನ ಅಲ್ಲಿ ಹೊಡಿಯೋಕ್ಕೆ. ಅದೆಲ್ಲ ಪೂರೈಸಿಚ್ಚಿಗೆ ಬರವ ಇವ. ನಂಗೆ ಗೊತ್ತಿಲ್ಲ ಅವ್ನ ಹಣೆ ಬರ. ಅವನಿಗೇನು ಹೊಸೇನು ಎಂಥದಾರು ಹಾಕೊಂಡು ಹೋಗ್ಲಿ ಅಂತಾನೆ. ಮನೆ ಮನುಷ್ಯರಿಗೆ ಬೇಕಾ ಬೇಡ ಹೋಗಕ್ಕೆ ಕೂಡ್ದು ಅಂತ ಹೇಳಿ. ಈಗ ನೋಡು ನಾ ಹೇಳಿದ್ರೆ ಸುಳ್ಳು ಅಂತಿದ್ದೆ. ಹೇಳ್ದೆ ಈಗ ಹೌದಾ ಪಾಪಣ್ಣೆ ಹೇಳಿದ್ದು ಹೋಗಕ್ಕೆ ಅಂತ. ಈಗ ನೀನು ಕಿವಿಯಾರೆ ಅಲೆಸಿದ್ ಕುಂದಾತು. ಕೆಮಿಗೆ ಕಬ್ಬಣ ಕಾಸು ನೀರು ಬಿಟ್ಟರು ಬಿಟ್ಟೆ ಅಂತ ಹೇಳಿದ್ದವ. ಕಿವಿಯಾರ ಕೇಳದಂತ ಅವ್ನು ಹೇಳಿದ್ದಲ್ಲ. ಪಾಪಣ್ಣನ ಹತ್ರ ಹೇಳಿನಿ ನಾಡ್ದು ಬರ್ತೀನಿ ಅಂದಿದ್ದು. ಪಾಪಣ್ಣ ಹೇಳೇನೆ ಅಂತ ಎಲ್ಲಿ ಹೇಳ್ದವ? ನಂಗೇನು ಅಷ್ಟು ಗೊತ್ತಾಗಲ್ಲ ಅಂತ ತಿಳ್ಕೊಬೇಡ. ಪೂರ್ತಿ ಹೆಡ್ಡೇನಲ್ಲ ನಾನು. ಮಾತಿರ್ಸಕ್ಕೆ ಅಮ್ಮ ಮಕ್ಕಳು ಭಾಳ ಇದ್ದಿದ್ದೀರಿ ನೀವು. ಮಕ್ಕಳು ಅಂತ ಕೇಳ್ಬೇಕು. ಪಾಪ ಅದೇನು ಹಂಗಿಲ್ಲ. ಸತ್ಯ ಅಂದ್ರೆ ಸತ್ಯ. ಅದು ನನ್ನಂಗೆ ಮಗ ಇಲ್ಲಿ ಬಂದು ಹೇಳ್ಕೊಟ್ನೇನ. ಹಂಗೆ ಬಂದು ಹೇಳ್ತಾರೆ ನೀ ಹಿಂಗೆ ಹೇಳು ಅಂತ. ಅದನ್ನೇ ಬಂದು ಹಂಗೆ ಹೇಳ್ತಿದ್ದೆ. ಏನಾರು ಮಾಡ್ಸತ್ ಹೇಳಿ ನಂಗೇನು. ಹೋಗಲಿ ಬ್ಯಾಸ್ಕಿಟ್ಟಿಡಿ ಆ ನಮ್ಮನಿಗೆ ಓಡಾಟಿದ್ದೆ ಪೂರ್ತಿ ತೊಳ್ಕೊಂಡು ಹೋಗ್ತದೆ. ಹೋಗಲಿ ಎಂಥದಾರ ಹಾಕ್ಕೊಂಡ್ಲಿ. ಹಲೋ ಹಲೋ ಅನಿಲಣ್ಣ. ಅನಿಲಣ್ಣ ಅಲ್ಲೇ ಯಾರು ಸಾರ್ದಾನೆ? ಅನಿಲಣ್ಣ ಅಲ್ಲ, ನಾನು ಮಂಜುಳ್ ಮಾತಾಡ್ತಿದ್ದೇನೆ. ಪಾಪಣ್ಣದನ? ಪಾಪಣ್ಣ ಇದ್ರೆ ಒಂಚೂರು ಕೊಡ್ತೀಯೇನೆ? ಹಾಂ ಅದರೆ ಇಲ್ಲೇ ಅದರೆ ಕೊಡ್ತೀನಿ. ಏನ್ರಿ ಮಂಜುಳಕ್ಕ? ಅನಿಲಣ್ಣರ ಮನೆ ಮಂಜುಳಕ್ಕ ಎಂಥದ ಸ್ವಲ್ಪ ಬೇಜಾರಲ್ಲಿ ಮಾತಾಡ್ತಾ ಇದ್ದಂಗದೆ. ತಗೊಳ್ಳಿ ಅಲ್ಲಿ ಬಂದರೆ ಎಲ್ಲಿ ನೆಟ್ವರ್ಕ್ ಸಿಗ್ತದೆ. ಇಲ್ಲಿ ತಗೊಂಡು ನೀವು ಹೊರಗಡೆನೆ ಹೋಗಿ ಹೇಳ್ತೀನಿ. ಇಲ್ಲಿ ಕೇಳಿಸಲ್ಲ ಸರಿಯಾಗಿ. ಎಂತ ಆತ ಮಾರತಿ ಮತ್ತೆ. ಹಲೋ ಮಂಜುಳಕ್ಕ. ಪಾಪಣ್ಣ ಒಂದು ಕೆಲಸ ಆಗ್ಯದಲ್ಲ ಮಾರಯ್ಯ. ಪುರ್ಸೊತ್ತಿದ್ರೆ ಒಂಚೂರು ಬಂದು ಹೋತೀಯನ? ಗುಂಡಪ್ಪಣ್ಣನು ಕರ್ಕೊಂಡೆ ಬಾ. ಎಂತ ಮಾಡ್ಬೇಕಂತಾನೆ ಗೊತ್ತಾಗಲ್ಲ ಮಾರಯ್ಯ. ಎಂತ ಆತು ಮಂಜುಳಕ್ಕ? ಎಂತ ಆತು? ಅನಿಲ ರಾಮದನ? ಅಚ್ಚಿಗೆ ಹೋಗಿ ಇಲ್ಲಿ ಸರಿ ಕೇಳಿಸಲ್ಲ. ಏನಾಗಿದೆ ಏನೋ ಪಾಪ. ಹೇಳಿ ಎಂತ ಆತು? ಆಗದೆ ಅಂತದ ಪಾಪಣ್ಣ. ಮೊನ್ನೆ ಅವ ಸತ್ತಗಟ್ಟವ. ಇವರ ಅಳಿಯ ಅದನಲ್ಲ ರಘುವೀರಣ್ಣನ ಅಳಿಯ ತಾಯಿ ಮಗ ಬಂದಿದ್ರು. ಬಂದು ಎಂಥದ ಮೊಬೈಲಲ್ಲೇ ಎಂಥದ ಬಂದದೆ ಅಂಥೇಳಿ ಎಲ್ಲ ಹೇಳಿ ಎಂತ ನಿಂಗೆ ಗೊತ್ತದೆಯೋ ಇಲ್ಲೋ ಗೊತ್ತಿಲ್ಲ. ಮೊನ್ನೆ ಎಲ್ಲ ಆತಲ್ಲ ನನಗೆ ನೋಡೊಂಥರ ಹೊಟ್ಟೆ ಸಂಕಟ ಆದಂಗೆ ಆಗೋದು ಮರಯ್ಯ. ನಮ್ಮನೆ ಬೆರ್ಮೆತಿ ಆಗಿದೆ ಅಂತ ಗೊತ್ತಿರಲ್ಲ. ಅವ ಅದನ್ನು ತೋರಿಸಿ ಹೋಗೇನೆ. ಯಾರು ಏನು ಮಾಡಿದ್ದ ಮೊಬೈಲಿಗೆ ಹಾಕಿದ್ದು ಯಾರಂತಲೇ ಗೊತ್ತಿಲ್ಲ. ಇವು ಭಾಳ ತಲೆ ಕೆಡ್ಸ್ಕೊಂಡನ. ಅದನ್ನು ನೋಡ್ದವನೇ ನೋಡು ಒಂದು ಹೊತ್ತ ಅಷ್ಟೇ ಇಷ್ಟಲ್ಲ. ನನ್ನ ಪರಿಸ್ಥಿತಿ ಹಿಂಗಾತಲ್ಲ, ನಾನು ಈ ಥರ ಎಲ್ಲರೂ ನನ್ನ ನೋಡಂಗಾತಲ್ಲ ಅನ್ನೋದು ಒಳ್ಳೇದ. ಊಟ ಮಾಡಂದ್ರೆ ಊಟ ಮಾಡಲ್ಲ, ತಿಂಡಿ ತಿನ್ನಂದ್ರೆ ತಿಂಡಿ ತಿನ್ನಲ್ಲ. ಏನು ಗತಿ ಸಾಯ್ತೀನಿ ನೋಡೋಣ ಹೇಳು. ಗಾನಾಗ ಆಗಿದ್ನ ಎಲ್ಲ ಮರ್ತು ಗಾನಾಗ ಓಡಾಡ್ಕೊಂಡು ಮಾತಾಡ್ಕೊಂಡಿದ್ದ. ಆವ ಬಂದು ಹೋದಗಳಿಗೆಯಿಂದ ಈ ಥರ ಶುರುವಾಗಿದೆ. ನಮಗೇನು ಗ್ರಾಚಾರ ಕೆಟ್ಟದೆ ಅಂತ ಗೊತ್ತಿಲ್ಲ ಪಾಪಣ್ಣ. ಒಂಚೂರು ಬತ್ತೀಯನಾ? ಬತ್ತೀನಿ. ನೀವು ತಲೆ ಕೆಡಿಸ್ಕೊಬೇಡಿ, ನಾ ಬತ್ತೀನಿ. ಗುಂಡಪ್ಪಣ್ಣನ ಕರ್ಕೊಂಡೇ ಬತ್ತೀನಿ. ಇದು ಗೊತ್ತಾತಾನೆ ಈಗ ಗುಂಡಪ್ಪನ ಜೊತೆ ತಿರ್ಪಾಟಕ್ಕೆ ಹೋಗಕ್ಕೆ ಔಷಧಿ ಹೊಡಿಯೋನ್ ಬೇಡ ಅಂತ ಮನೆಗೆ ಕಳಿಸಿದ್ದು. ಇದು ಯಾವನ್ ಮನೆಯಲ್ಲದೆ ಇದು? ಸುಮ್ಮನೆ ಬಾಯಿ ಮುಚ್ಚಿ ನಿತ್ronದಾತ ನೋಡಿ. ಹೇಳಿನಿ ಬೇಡ, ಸುಮ್ಮನಿರಿ. ಅವನು ಬೇರೆ ಎಂಥದೋ ಮಾತಾಡ್ತಾ ಇದ್ದಾನೆ, ಸುಮ್ಮನಿರಿ. ಎಂತ ಸುಮ್ಮನಿರ್ದಿದ್ರೆ ಬೇರೆ ಹೇಳ್ತಾನೆ ಅಂತಿದ್ಯಾ? ಹೋಗ ಕೇಳೆ. ಯಾರನ್ನು ಹೆದರ್ಸೋದಿಲ್ಲ. ಬೇರೆ ಹೋಗಿ ಕೇಳ. ನನ್ನ ಅಪ್ಪ ಮಾಡಿಟ್ಟಿದ್ದೆ ಅಲ್ಲ, ಅವ್ರವ್ರು ಮಾಡಿಟ್ಟಿದ್ದೇನಾರು ಇದು ತಗೊಂಡು ಹೋಗಕ್ಕೆ ಹೇಳಿ. ಯಾರು ಬೇಡ ಅಂದಾರೆ? ಎಂತ ಹೆದರ್ಸೋದು? ಯಾರನ್ನು ಹೆದರ್ಸೋದು? ಅವ ಹೇಳ್ತಾನೆ ಅಂತೇಳಿ ನೀನು ಬಂದು ಹೇಳ್ತಿದ್ದೀಯಲ್ಲ. ಬೇರೆ ಹೋಗಿ ಕೇಳು. ಮುದ್ಕಿಗೆ ಏನಾಗ್ಬೇಕಿನ್ನ? ಪಾಪಣ್ಣ ಬಾವರು ಬೈತಾರೆ ಏನೋ ನೀನು ಬಂದರೆ ಅಲ್ಲ. ಅಯ್ಯೋ ನಮ್ಮ ದಸೆಯಿಂದ ನಿಮ್ಗೊಂದು ತೊಂದರೆ ಮರಯ್ಯ, ನಂಗೆ ಗೊತ್ತಾಗ್ತದೆ. ಆದರೆ ಏನು ಮಾಡ್ತೀವಿ ಹೇಳು, ಅನಿವಾರ್ಯ ಬರಲೇಬೇಕಾ? ಗುಂಡಪ್ಪಣ್ಣನ ಕರ್ಕೊಂಡು ಬಾ. ನನಗೆ ದಿಕ್ಕೇ ಹರಿಯಲ್ಲ ಎಂತ ಮಾಡ್ಬೇಕು ಅಂತ. ಹೆಣ್ತಿನ ಕಂಡ್ರೂ ಆಗಲ್ಲ, ನನ್ನ ಕಂಡ್ರೂ ಆಗಲ್ಲ. ಏನು ಹತ್ತಿರ ಹೋದ್ರೆ ಕೊಚ್ಚಿ ಬೀಸ್ದಂಗೆ ಮಾಡ್ತಾನೆ. ಮನಸ್ರ ಹತ್ರ ಮಾತೇ ಆಡಲ್ಲ.
ಉಣ್ಣಲ್ಲ ತಿನ್ನಲ್ಲ ಏನು ಮಾಡೋದ ಪಾಪಣ್ಣ. ಇಲ್ಲ 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 ಮಂಜುಳಕ್ಕ, ಹಾಗೇನಿಲ್ಲ, ನೀವು ಟೆನ್ಷನ್ ಮಾಡ್ಕೋಬೇಡಿ. ನಾ ಮನೆ ಇದು ಗೊತ್ತಲ್ಲ ನಿಮಗೆ, ನಾ ಬರ್ತೀನಿ, ಹೋಗಿ ಗುಂಡಪ್ಪಣ್ಣನ ಕರ್ಕೊಂಡು ಬರ್ತೀನಿ. ಅವನಿಗೆ ಚೂರು ಸಮಾಧಾನ ಹೇಳಿ ನೋಡೋಣ. ಯಾರು ಒಬ್ಬರ ಹತ್ರನೇ ಇರಿ, ಅವ್ನು ಬೈತಾನೆ ಅಂಥೇಳಿ ಎಲ್ಲರೂ ಅವನೊಬ್ಬನ್ನೇ ಬಿಟ್ಟು ಹೆರಿಗೆ ಬರಬೇಡಿ. ಒಳಗಿಂದ ಚಿಲ್ಕ ಹಾಕಿಣಕ್ಕೆಲ್ಲ ಬಿಡಬೇಡಿ. ಬರ್ತೀನಿ, ನಾನು ಈಗ ಹೊರಟೇ ಬಂದೆ. ಪಾಪಣ್ಣ ಎಂತದ? ಯಾರಿಗೆ ಎಂತ ಆಗಿದೆ? ಅವನಿಲ್ಲ ಏನೋ ತಲೆ ಕೆಡ್ಸ್ಕೊಂಡನಂತೆ ಅವತ್ತಿನ ಇದೆಲ್ಲ ಜ್ಞಾನ ಮಾಡ್ಕೊಂಡು ಹೊತ್ತಂಗೆ ಮಾಡ್ತಾ ಇದ್ದಾನಂತೆ. ಅದಕ್ಕೆ ಪಾಪ ಹೆದರಿ ಬಿಟ್ಟಾರೆ. ಊಟ ತಿಂಡಿ ಏನೋ ಮಾಡಲ್ಲಂತೆ. ಒಂಚೂರು ಬಂದು ಹೋತೀನ ಅಂದರು. ನಾನು ಹೋಗ್ತೀನಿ. ಹೋದ್ರೆ ನಾನು ಇವತ್ತು ಬರೋಲ್ಲ ಮನೆಗೆ, ಅಲ್ಲೇ ಇರ್ತೀನಿ. ನಾನು ಗುಂಡಪ್ಪಣ್ಣನ ಕರ್ಕೊಂಡೇ ಹೋಗ್ತೀನಿ. ಹಾಗೆ ನಾಳೆ ಔಷಧಿ ಎಲ್ಲ ಹೆಂಗಿದ್ರು ಅವರಿಗೂ ಒಬ್ರಿಗೆ ಗೋಳಾಗ್ತದೆ. ನಾನು ಔಷಧಿ ಪೂರೈಸಿ ನಾಳೆ ಸಾಯಂಕಾಲಕ್ಕೆ ಬರ್ತೀನಿ. ನಾನು ಬರೋಲ್ಲ ಅಲ್ಲಿ ತನಕ. ಹೋಗು ಹೋಗು ಹೋಗು, ಪಕ್ಕನ ಹೋಗಿ ಹೇಳ್ತೀನಿ. ಗುಂಡಪ್ಪಣ್ಣನ ಕರ್ಕೊಂಡೇ ಹೋಗು. ಆ ಹುಡುಗಗೊಂದು ಏನು ಗಿರಾಚಾರ ಕೆಡ್ತಾ ಮರಯ್ಯ. ಹೋಗು ಹೋಗ, ಒಂದು ಫೋನ್ ಮಾಡ್ತಾಯಿರು ಏನು ಎತ್ತ ಅಂಥೇಳಿ. ಅಂತ ಮಿಕ್ಕಿ ಇದೆ ಅಂತ ಕಂಡ್ರೆ ನೀನು ನಾಳೆಗೂ ಇದ್ದೇ ಬಾ, ಏನು ಇದಾಗಲ್ಲ. ಹೋಗು ಹೋಗು, ಪಕ್ಕನ ಹೊಳ್ಳು. ಎಂತದೆ? ಎಂತ ತೀರ್ಮಾನ ಮಾಡ್ಕಿತ್ತಿದ್ದೀರಿ? ಏನು ಮಾತಾಡೋದಾರು ನಂಗೆ ಹೇಳಂಗೆ ಮಾತಾಡ್ಬೇಕು. ಹೇಳ್ಬಿಟ್ಟಿನಿ. ಏನೋ ಹೋದ್ರೆ ನೀನು ಅವ್ರ ಜೊತೆಗೆ ಹೋಗಮ್ಮ ಅಂತಾನ, ಹೋಗೋಳು ಅಂತಾನ. ಹೋದ್ರೆ ಹೋಗಿ ಕೇಳಿ, ಎಲ್ಲರೂ ಹೋಗಿ ನೋಡೋಣ. ನಂಗೆ ಒಬ್ನಿಗೆ ಬೇಸಿಗೆ ತಿನ್ನಕ್ಕಾಗ್ತದ ಆಗಲ್ಲ ಅಂತ. ಹೋಟ್ಲು ಮನೆ ಏನು ಹಾಳು ಬೀಳಲ್ಲ. ನನ್ನ ಪಾಲಿಂದ ಈ ವರ್ಷದ ಎಷ್ಟು ಆಗ್ತದೆ ಅದನ್ನು ಇಲ್ಲಿ ಇಟ್ಟು ಹೋಗ್ಬಿಡ್ಬೇಕು. ಹೋಗ್ತೀನಿ ಅಂತ ಹೇಳ್ದಷ್ಟು ಸುಲಭಕ್ಕಲ್ಲ. ಅವ ಬೇರೆ ಎಂತದೋ ಮಾತಾಡ್ತಾ ಇದ್ದಾನೆ, ಬೇರೆ ಎಂತದೋ ಮಾತಾಡ್ತಾ ಇದ್ದಾನೆ ಅಂದಿದ್ದು, ಬೇರೆ ಹೋತಾನೆ ಅಂತ ಹೇಳಿದ್ದಲ್ಲ. ಕಿವಿ ಚಟ್ಟೆ ಹಿಡಿದು ಮೇಲ್ ಪಕಾಸಿಗೆ ನೇತ್ ಹಾಕಿದ್ರು ನೇತ್ ಹಾಕ್ತೆ ನಾನೀಗ. ಬೇರೆ ಹೋತಾನೆ ಅಂತ ಹೇಳಿದ್ದಲ್ಲ, ಬೇರೆ ಎಂತದೋ ಮಾತಾಡ್ತಾನೆ ಅಂತ ಹೇಳಿದ್ದು. ಹೇಳ್ದ ಕೂಡಲೇ ನಾ ಹೆದರ್ತೀರಿ ಅಂತ ಲೆಕ್ಕ ಹಾಕಿದ್ರೇನಾ? ಈಗ ಹೆದರಲ್ಲ ಅಂತ ಗೊತ್ತಾತಲ್ಲ. ಎಷ್ಟು ಬೇಗ ಮಾತಾಡ್ತಿದ್ದೀಯ ನೋಡು. ಕೊಲಿಬೇಕಲ್ಲ, ನಾಲ್ಗೆ ಚಾತರ್ಯ ನಿನ್ನ ಹತ್ರ ಕೊಲಿಬೇಕು. ಬೇಡಮ್ಮ, ನಂಗೆ ಮಾತ್ರ ಭಾಳ ಸಿಟ್ಟು ಬರ್ತದೆ. ಮೊದಲೇ ನನಗೆ ಇರೋ ತಲೆ ಬಿಸಿನೇ ಹೆಚ್ಚಾಗಿದೆ. ನೀ ಈಚೆಗೆ ಕರ್ಕೊಬಾ ಅವ್ರನ್ನ, ಈಚೆಗೆ ಕರ್ಕೊಬಾ ಹೇಳ್ತೀನಿ. ಸುಮ್ಮನೆ ಹೋಗ್ರಿ ಸಾಕು. ಈಚೆಗೆ ಕರ್ಕೊಬಾ ಅಂದರೆ ಹೆಚ್ಚಿಗೆ ಕರ್ಕೊಬರೋದ? ನಿಮ್ಮಷ್ಟಕ್ಕೆ ನೀವು ಆಚೆಗೆ ದಾಟ್ಕೊಂಡು ಹೋಗ್ತಾ ಇರಿ. ನಂಗೆ ಹೇಳ್ತೀರಿ ಮತ್ತೆ ಒಂದೊಂದು ಮಾತು ಹಂಗೆ ಹೇಳ್ದು ಕೂಡಲೇ ಏನಾಗ್ತದೆ ಸುಧಾರಿಸ್ಕೋಬೇಕು ಅಂತ. ಈಗ ನಿಮಗೆ ಗೊತ್ತಾಗಲ್ಲ. ಸುಮ್ಮನೆ ಹೋಗಿ, ಈ ಕಡೆಯಿಂದ ಹೋಗಿ. ನೀವು ಮಾತಾಡೋಕ್ಕೆ ಹೋಗಬೇಡಿ. ಆಮೇಲೆಲ್ಲ ಸರಿ ಮಾಡಿದ್ರೆ ಸರಿ. ಎಂತ ಆಗಿದೆ ಏನೋ ಪಾಪ ಅಲ್ಲಿ. ಥೋ, ನಿಟ್ಟೆ ಇದ್ದೀರಲ್ಲ, ಹೊರಡ್ರಿ ನೀವು. ಹೊಲ್ಲಕ್ಕೆ ಪಾಪಣ್ಣ, ಇದು ಹೊಳೆ ದಾಟಕ್ಕಾಗಲ್ಲೇನ? ಈಗಷ್ಟೇ ಈ ನಮ್ನಿ ಮಳೆ ಹುಯ್ತಲ್ಲ, ಎಲ್ಲಿ ಹೊಳೆ ದಾಟಕ್ಕಾಗ್ತದೆ? ಅವನು ಒಬ್ಬ ನಾಗಪ್ಪ ಹೊಳೆ ದಾಟ್ತೀನಿ ಅಂತ ಹೋದ್ನಪ್ಪ. ಎಂಥದೇನ ನೀವು ಇದು ಮಾಡಿ, ಈ ಚಕ್ಕಂಡಿಯಿಂದನೇ ಹೋಗಿ. ಗುಂಡಪ್ಪಣ್ಣ ನೀನು ಹೇಳ್ತೀನಿ. ಇವು ಗುಂಡಪ್ಪಣ್ಣಗೊಂದು ಫೋನ್ ಮಾಡ್ಕೊಂಡೆ ಹೋಗಾರ ಹೋದಾನ. ಎಂತದೆ ಎಂತ ಹೇಳ್ತಿದ್ದೀಯೇ? ನತ್ತಿಗೇರಿದ್ದೆಲ್ಲ ಪಾದಕ್ಕೆ ಇಳಿತಾ? ಈಗ ಕೇಳ್ತಿದ್ದೀರಾ ಎಂತ ಹೇಳ್ತಿದ್ದೀಯ ಅಂತ? ಇಷ್ಟೊತ್ತು ಕೂಗಿದ್ರಿ ಆ ನಮ್ಮನೆ ಎಂಥದ್ದು ಗೊತ್ತಿಲ್ಲ. ಈಗ ಅಂತ ಕೇಳ್ತೀನಿ ನಾನು. ಹೋಗಿ ಕೂಗಿ, ಅದು ಎಷ್ಟು ಕೂಗ್ತಿರೋ ಕೂಗೇ ಬಿಡಿ ನೋಡೋಣ. ಆಡ ಮಕ್ಕಳಿಗೊಂದು ಏನಾದ್ರು ವಸ್ತು ಕೊಡ್ಸಿದ್ರೆ ಗನಾಗಿ ಇಟ್ಕೋತವೆ ಉರ್ಸುಗಟ್ಲೆ. ಕಿವಿಗೊಂದು ಮಿಷಿನ್ ಕೊಡ್ಸಿದ್ದು ಇಟ್ಕೊಳಕ್ಕಾಗಲ್ಲ ಇಲ್ಲಿ ನಮ್ಮ ಜೀವ ತಿನ್ನಕ್ಕೆ. ಎಂತ ಎಂತ ಹೇಳ್ದೆ? ಎಲ್ಲ ಪೂರ್ತಿ ಮಿಷಿನ್ ಕೊಡ್ಸೋಕ್ಕೆ ಸಮ ಆಗ್ತದೆ ದುಡ್ಡು ಅಂತಿದ್ಯಲ್ಲ. ಏನೇ ನೀವ್ಯಾರು ಎಲ್ಲಿ ಕೊಡ್ಸಿದ್? ನನ್ನ ಮಗಳು ಕೊಡ್ಸಿದ್ದಲ್ಲನೇ. ಸುಮ್ಮನೆ ಬರಲಿ ನೀವು ಈ ಕಡೆ ಹೇಳ್ತೀನಿ. ನಿಮಗೆಲ್ಲ ಎಂತ ಆಗ್ತದೆ ಮಾರ? ನಮ್ಗಾದ್ರೆ ಹೇಳಕ್ಕೆ ಗೊತ್ತಾಗ್ತದೆ. ಗೊತ್ತಿದ್ದು ಈ ಥರ ಮಾಡ್ತೀರಿ. ಸುಮ್ಮನೆ ಒಳಗೆ ಹೋಗಿ ಹೇಳ್ತೀನಿ. ಅದು ಒಂದು ಹೌದೇ ಬಿಡತ್ಲೆ. ಯಾವನ್ ಬಾಯಿ ತೆಗಿತಾನೆ? ಆ ಹುಡುಗಗೊಂದು ಏನಾತ? ನೀ ಎಂತಾರು ಕೇಂಡನೆ ಎಂತ ಅಂತ ಗೊತ್ತಾತಾ? ಇಲ್ಲ, ಎಂತ ಅಂತ ಗೊತ್ತಾಗಲ್ಲ. ಫೋನ್ ರಿಸೀವ್ ಮಾಡಿದ್ದು ನಾನೇಯ, ಆದರೆ ನನ್ನ ಹತ್ರ ಎಂತ ಹೇಳಲ್ಲ. ಮಾತ್ರ ಅತ್ತಂಗೆ ಮಾತಾಡ್ತಾ ಇದ್ರು. ಏನೋ ಟೆನ್ಷನ್ ಆಗಿದೆ. ಈಗ ಒಂದು ಸ್ವಲ್ಪ ಕೇಳಿಸ್ತು ಇವರು ಹಿಡ್ಕೊಂಡಾಗ ಅನಿಲಣ್ಣಗೆ ಏನೋ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಅವರಷ್ಟು ಬೇಜಾರು ಮಾಡ್ಕೊಂಡಾರೆ.
ಥೋ, ಏನು ಗ್ರಾಚಾರನೇನಪ್ಪ ಅವ್ರದ್ದು. ನೀವೊಬ್ಬರು ಹೋತೀನಿ ಅಂತ ಹೇಳಿ ಹಾಗೆ ದಿನ ದುಡಿದಾತು, ಮಾತಾಡ್ಸೋಕ್ಕೂ ಹೋಗಲ್ಲ ನಾವು. ನೀ ಮಾತಾಡಬೇಡ. ನಾನು ಸೀತಾ ಹೋಗ್ತೀನಿ ಅಂದರೆ ಇಲ್ಲ ನಾನು ಬರ್ತೀನಿ ಅಂತ ಹೇಳ್ತಿದ್ದ, ಈಗ ಹಿಂಗೆ ಹೇಳ್ತಿದ್ದೆ. ಈಗ ಈಗೇನು ಹಳ್ಳ ದಾಟಂಗಿಲ್ಲ, ಇನ್ನು ಹಳ್ಳ ಎಳಿಬೇಕು ಹೋಗ್ಬೇಕಾರೆ.